ನಮಸ್ತೆ. ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಪ್ರಕೃತಿಯ ಮಡಿಲಿನಲ್ಲಿ ಗೋಮಾತೆಯರ ಸಾನ್ನಿಧ್ಯದಲ್ಲಿ ನವಿಲಿನ ಕಲರವವನ್ನ ಕೇಳ್ತಾ ನೀವು ಇಲ್ಲಿ ನೋಡಬಹುದು. ನಮ್ಮ ಗೋಮಾತೆಯರೆಲ್ಲರೂ ಕೂಡ ಸ್ವಚ್ಛಂದವಾಗಿ ಓಡಾಡ್ತಾ ಇದ್ದಾರೆ. ಅವರು ಪ್ರತಿನಿತ್ಯ ದಿನ ಬೆಳಗ್ಗೆ ಆದ ತಕ್ಷಣ ಒಂದು ಇಲ್ಲಿ ಅಷ್ಟಾವಧಾನ ಸೇವೆ ಏನ್ ನಡೆಯುತ್ತೆ ಪಶುಪತಿನಾಥ ದೇವಸ್ಥಾನದಲ್ಲಿ, ಆ ಪೂಜೆ ಆಗ್ತಾ ಇದ್ದಂತೆ ಅವೆಲ್ಲವೂ ಕೂಡ ಗೋಶಾಲೆಯಿಂದ ನಡ್ಕೊಂಡು ಬಂದು ಈ ಒಂದು ಬೆಟ್ಟದಲ್ಲಿ, ಇಲ್ಲಿ ನೀವು ಈ ಗುಡ್ಡವನ್ನು ನೋಡ್ತಾ ಇದ್ದೀರಾ, ಈ ಗುಡ್ಡದಲ್ಲಿ ಅವು ಮೇಲಕ್ಕೆ ಬರುವಂಥದ್ದು. ಈ ನಮ್ಮ ಎಲ್ಲ ದೇಸಿ ತಳುಗಳನ್ನ ನೀವು ನೋಡ್ಬೋದು. ನೋಡ್ಲಿಕ್ಕೂ ಕೂಡ ತುಂಬಾ ಚಂದ, ಹಾಗೆ ಅಷ್ಟೇ ಪ್ರೀತಿ ಕೂಡ ಅವುಗಳಿಗೆ. ನೋಡಿ, ನೋಡೋಕೆ ದೇಹ ಹೇಗೆ ಇದ್ರೂ ಸಹ ಅಷ್ಟೊಂದು ಅವುಗಳಿಗೆ ಬಾಂಧವ್ಯ, ಅಷ್ಟು ಪ್ರೀತಿ ತುಂಬಾ ಹಚ್ಕೊಳತ್ತೆ. ಭಾವನಾತ್ಮಕವಾಗಿ ಸಂವೇದನಾಶೀಲತೆಯನ್ನ ಹೊಂದಿರತ್ತೆ. ಹಾಗಾಗಿ ಈಗ ದೇಸಿ ಹಸುವಿನ ತುಪ್ಪ ಅನ್ನುವಂಥದ್ದು ಎಲ್ಲ ಕಡೆ ಫೇಮಸ್ ಆಗ್ತಿರೋದು. ಯಾಕೆ ಎಲ್ಲರೂ ದೇಸಿ ಹಸುವಿನ ಹಾಲನ್ನ ಬಳಸಿ, ಅದರ ಉತ್ಪನ್ನವನ್ನೇ ಬಳಸಿ ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ಈ ದೇಸಿ ಹಸುವಿನ ಒಂದು ವಿಶೇಷತೆ ಅಂಥದ್ದು. ಈಕೆಯನ್ನ ಕೇವಲ ಒಂದು ಹಸು ಅಥವಾ ಪಶು ಸಂಗೋಪನೆಯ ಪಶು ಅಂತ ನೋಡ್ತಾ ಇರೋದಲ್ಲ. ಈಕೆಯಲ್ಲಿ ನಾವು ನಮ್ಮ ತಾಯಿಯನ್ನ ಕಾಣ್ತಾ ಇದ್ದೇವೆ. ಗೋಮಾತೆ ಅಂತ ಈಕೆನ ಪೂಜಿಸ್ತೇವೆ ನಾವು. ಈ ಗೋಮಾತೆಯೇ ಈಕೆ ಇಷ್ಟು 33,000 ಕೋಟಿ ಕೋಟಿ ದೇವತೆಗಳನ್ನ ತನ್ನೊಳಗೆ ತಾನು ಇಟ್ಕೊಂಡವಳು ಈಕೆ ಅನ್ನುವಂತಹ ಒಂದು ಮಾತೃತ್ವ ಭಾವದಲ್ಲಿ ಈಕೆನ ನಾವು ಪೂಜಿಸ್ತಾ ಇರುವಂತದ್ದು. ಹಾಗಾಗಿಯೇ ಈ ಒಂದು ದೇಸಿ ಹಸುವಿನ ಹಾಲು, ಅದರ ಉತ್ಪನ್ನಗಳು ಎಲ್ಲವೂ ವಿಶೇಷ. ಅಷ್ಟೇ ಅಲ್ಲದೆ ಇನ್ನೊಂದೇನು ಗೊತ್ತಾ ವಿಷಯ, ಇವುಗಳ ಆರ ಅಂದ್ರೆ ಒಂದು ಪ್ರಭೆ ಅಂತ ಏನ್ ಹೇಳ್ತೀವಲ್ವ, ಈಗ ದೇವರ ಫೋಟೋದಲ್ಲೆಲ್ಲ ನೀವು ಚಿತ್ರದ ಹಿಂದೆ ಒಂದು ಪ್ರಭೆ ಇರೋದನ್ನ ಏನ್ ನೋಡಿದೀರಾ, ಈ ಪ್ರಭೆಯಲ್ಲಿ ಈ ದೇಸಿ ಹಸುಗಳ ಪ್ರಭೆ 6 ಮೀಟರ್ನಷ್ಟು, ಅಂದ್ರೆ ನಮ್ಮ ಆಲ್ಮೋಸ್ಟ್ ಒಂದು ಸಾರಿಯನ್ನ ನೀವು ಉದ್ದಗೆ ಚಾಚಿಟ್ರೆ ಎಷ್ಟು ದೊಡ್ಡ ಜಾಗ ಆಗತ್ತೋ 6 ಮೀಟರ್ನಷ್ಟು ಆರಾವನ್ನ, ಪ್ರಭಾವನ್ನ ಹೊಂದಿರುವಂತಹ ಒಂದು ಕೀರ್ತಿ ನಮ್ಮ ಈ ದೇಸಿ ಹಸುಗಳದ್ದು. ದೇಸಿ ಹಸುಗಳಲ್ಲಿ ಗೋಮಾತೆ ವಾಸವಾಗಿದ್ದಾಳೆ ಅಂತ ನಮ್ಮ ಹಿರಿಯರು ಸುಮ್ಮನೆ ಹೇಳಲಿಲ್ಲ. ಇವರಿಂದ ಬರುವಂತಹ ಒಂದು ಪ್ರಭೆ ಅಷ್ಟು ಪ್ರಮಾಣದಲ್ಲಾಗಿರುತ್ತೆ. ಇನ್ನು ನಮ್ಮ ಈ ಒಂದು ಗೋಶಾಲೆಯಲ್ಲಿ 150 ದೇಸಿ ಹಸುಗಳನ್ನ ನೀವು ನೋಡ್ಬೋದು. ಇನ್ನು ಈ ದೇಸಿ ಹಸುಗಳ ಜೊತೆಯಲ್ಲಿ ಇದ್ರೇನೆ ನಮಗೆ ಎಂತಹ ಆನಂದ ಅಲ್ವಾ? ನಿಮ್ಮೆಲ್ಲ ಆಶೀರ್ವಾದ ಎಷ್ಟು ಸಿಗ್ಬೋದು ನಮ್ಗೆ, ನಮ್ಮ ಪೇಷಂಟ್ಸಿಗೆ, ಇಲ್ಲಿ ಬರೋ ಪ್ರತಿಯೊಬ್ಬರಿಗೆ ನೀವೆಲ್ಲ ಎಷ್ಟು ಆಶೀರ್ವಾದ ಮಾಡ್ಬೋದು ಅಲ್ವಾ ಪುಟ್ಟ? ಯೂನಿವರ್ಸೇ ಒಂಥರ ಹೌದು 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 ಅಂತ ಹೇಳಿದ ರೀತಿಯಲ್ಲಿ ನೋಡಿ, ಎಲ್ಲಾ ದಿಕ್ಕುಗಳಿಂದ, 4 ದಿಕ್ಕುಗಳಿಂದ ಕೂಡ ನವಿಲುಗಳು ಒಂದೇ ಸಮಯಕ್ಕೆ ಕೂಗ್ತಾ ಇರುವಂತದ್ದು. ಇದೆಲ್ಲ ಒಂಥರ ನಾವು ಯೂನಿವರ್ಸಿನ ಭಾಷೆ ಅಂತಾನೆ ಹೇಳ್ಬೋದು. ನಮ್ಮ ಈ ಒಂದು ಪ್ರಕೃತಿ ನಿಮ್ಗೆ ತುಂಬಾ ವಿಷಯಗಳನ್ನ ತಿಳಿಸುತ್ತೆ ಅಲ್ದನಾ? ಅಲ್ದಾ? ದೇಸಿ ಹಸುಗಳಲ್ಲಿ ವಿಶೇಷತೆ ಅಂದ್ರೆ ಒಂದು ಈ ಹಂಪ್, ಭುಜದ ಮೇಲಿರುವಂತ ಒಂದು ಹಂಪ್, ಹಾಗೆ ಇನ್ನೊಂದು ಗಂಗೆ ದೊಗ್ಲು ಅಂತ ಹೇಳ್ತೀವಿ. ನಾವಿಲ್ಲಿ ನಮ್ಮ ಭಾಷೆಯಲ್ಲಿ ಇದಕ್ಕೆ ಗಂಗೆ ದೊಗ್ಲು ಅಂತೀವಿ. ನೀವು ನಿಮ್ಮ ಊರಲ್ಲಿ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ಕಳಿಸ್ಲಿಕ್ಕೆ ಮರಿಬೇಡಿ. ಹಾಗೆ ತುಂಬಾ ಸಮಯದಿಂದ ಗೋಶಾಲೆಯಿಂದ ಲೈವ್ ಬಂದಿರ್ಲಿಲ್ಲ, ಗೋಶಾಲೆ ವಿಡಿಯೋಗಳನ್ನ ಮಾಡಿರ್ಲಿಲ್ಲ ಅಂತ ತುಂಬಾ ಜನರ ಕಂಪ್ಲೇಂಟ್ಸ್ ಇತ್ತು. ಹೌದು, ಯಾಕಂದ್ರೆ ಕಾರಣಾಂತರಗಳಿಂದ ಇಂಟರ್ನೆಟ್ ಸಮಸ್ಯೆಯಿಂದ ಲೈವ್ ಬರ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಹಾಗೇನೆ ಇಲ್ಲಿ ಏನಾಗತ್ತೆ ಅಂದ್ರೆ, ಇಷ್ಟು ಸ್ವಚ್ಛಂದವಾಗಿ ಓಡಾಡ್ತಾ ಇರುವಾಗ ಕೂತು ಅವ್ರ ಜೊತೆ ಓಡಾಡೋದೇ ಒಂದ್ ಚಂದ. ನಿಂತು ವಿಡಿಯೋ ಮಾಡೋದಕ್ಕೆ ಇವು ಅಷ್ಟು ಬಿಡೋದಿಲ್ಲ. ಇವುಗಳು ಕುಣಿದಾಡ್ತಿರುತ್ತೆ. ಇವುಗಳ ಜೊತೆ ಆಟ ಆಡೋದ್ ಇಷ್ಟ ಬಿಟ್ರೆ ನಿಂತ್ಕೊಂಡು ವಿಡಿಯೋ ಮಾಡುವಷ್ಟು ತಾಳ್ಮೆ ನಮಗೂ ಇರಲ್ಲ, ಇವ್ರಿಗೂ ಇರಲ್ಲ ಅನ್ನೋ ತರ ಆಗ್ಬಿಡತ್ತೆ ಅಲ್ದ ಪುಟ್ಟ? ಈಕೆ ಇವತ್ತು ತುಂಬಾ ಶಾಂತವಾಗಿ ನಿಂತಿದ್ದಾಳೆ. ಈಗ ಎಲ್ಲರೂ ಸೇರಿ ಕುಣಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೋಡಿ, ಮಂಗಳ ಗೌರಿ ಬಂದಿವಳು. ಹೀಗೆ ಎಲ್ಲರೂ ಏನು ಅಂದ್ರೆ, ಈಗ ಒಬ್ರನ್ನ ಮುದ್ದು ಮಾಡ್ತಾ ಇದ್ರೆ ಎಲ್ರು ಕೂಡ ತನ್ನನ್ನೇ ಮಾಡು, ತನ್ನನ್ನ ಮುದ್ದು ಮಾಡು, ತನ್ನ ಜೊತೆ ಆಟ ಆಡು, ಈ ರೀತಿಯಾಗಿ ಇಲ್ಲಿ ಅವರು ಒಬ್ರಾದ್ಮೇಲೆ ಒಬ್ರು ತುಂಬಾ ಪ್ರೀತಿಯಿಂದ ಓಡಾಡಕ್ ಶುರು ಮಾಡ್ಬಿಡ್ತಾರೆ. ನಮ್ಮ ಎಲ್ಲ ದೇಸಿ ಹಸುಗಳಲ್ಲಿ ವಿಶೇಷತೆ ಈ ಬೆನ್ನಿನ ಭುಜ. ಬೆನ್ನಿನ ಭುಜದ ಜೊತೆಯಲ್ಲಿ ಈ ಗಂಗೆ ದೊಗ್ಲು ನೋಡಿ, ಎಷ್ಟು ಚಂದ ಅಲ್ವಾ ನಮ್ಮ ಗಂಗೆ ದೊಗ್ಲು? ಈಗ ನೀವ್ ಹೇಳಿ, ನಿಮ್ಗೆ ಯಾರು ಚಂದ ಕಾಣಿಸ್ತಿದ್ದಾರೆ? ನಾನಾ, ನೀನಾ, ನೀನಾ, ನಾನಾ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಒಬ್ರಿಗಿಂತ ಒಬ್ರು ಜಾಸ್ತಿಯಾಗಿ ಕೇಳ್ತಾ ಇರುವಂತದ್ದು. ಈಗ ನೀವ್ ಹೇಳ್ಬೇಕು ವೀಕ್ಷಕರೇ, ನಮ್ಮ ಈ ಗೋಮಾತೆಯರಲ್ಲಿ ನಿಮ್ಗೆ ಯಾರು ಚಂದ ಕಾಣಿಸ್ತಾ ಇದ್ದಾರೆ, ಯಾರು ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ? ಹಾಗೆ ನಮ್ಮ ಗೋಶಾಲೆಯಲ್ಲಿ ಈ ರೀತಿಯಾಗಿ ಸ್ವಚ್ಛಂದವಾಗಿ ಇವೆಲ್ಲ ನೋಡಿ, ಇಷ್ಟು ಹಸುಗಳನ್ನ ನೀವು ಇಲ್ಲೇನ್ ನೋಡ್ತಾ ಇದ್ದೀರಾ, ಇವೆಲ್ಲರೂ ಸ್ವಚ್ಛಂದವಾಗಿ ಓಡಾಡಿಕೊಂಡು ಇಲ್ಲಿ ಇರೋದ್ರಿಂದ ಈ ಸ್ವಚ್ಛಂದವಾಗಿ ಓಡಾಡಿದಂತಹ ಗೋಮಾತೆಯರು ನೀಡಿದಂತಹ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಇದೆಲ್ಲದಕ್ಕೆ ಇದರದ್ದೇ ಆದಂತಹ ಒಂದು
ಪ್ರಾಶಸ್ತ್ಯತೆ ಇರುತ್ತೆ. ಇದರದ್ದೇ ಆದಂತಹ ಒಂದು ಔಷಧೀಯ ಗುಣಧರ್ಮದಲ್ಲಿ ಹೆಚ್ಚಳ ಇರುತ್ತೆ. ಯಾಕಂದ್ರೆ ನೋಡಿ, ಬೆಳೆಯುವಂತಹ ಎಲ್ಲ ಔಷಧಿ ದ್ರವ್ಯಗಳನ್ನ ಹುಡುಕಿ 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 ಅವು ಮೇಯುವಂಥದ್ದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್, ಪಂಚಕರ್ಮವನ್ನ ಬೇರೆ ಕಡೆ ತಗೊಳ್ಳೋದಕ್ಕೂ ಇಲ್ಲಿ ತಗೊಳ್ಳೋದಕ್ಕೂ ವ್ಯತ್ಯಾಸ ಏನಂತ ತುಂಬಾ ಜನ ಕೇಳ್ತಾರೆ. ಕೇಳುವಾಗ ಇಲ್ಲಿ ಮುಖ್ಯವಾದ ವ್ಯತ್ಯಾಸ ಅಂತಂದ್ರೆ, ಈಗ ಪಂಚಕರ್ಮ ಅಂದಾಗ ನೋಡಿ, ಇಲ್ಲಿ ಗ್ರತಗಳಾಗಿರ್ಬಹುದು, ಔಷಧಿ ಸಿದ್ಧ ಗ್ರತಗಳು ಅಲ್ವಾ, ಇವೆಲ್ಲ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದ್ದು. ನೀವೆಲ್ಲ ನೋಡಿರ್ಬೋದು ಸ್ನೇಹಪಾನ ಅನ್ನುವಂಥದ್ದು ಎಷ್ಟು ಪ್ರಮುಖವಾದದ್ದು ಆಯುರ್ವೇದದಲ್ಲಿ ಅಂತ. ಸೊ ಈ ಔಷಧಿಯ ಸ್ನೇಹಪಾನದಲ್ಲಿ ಮುಖ್ಯವಾದ ಬಳಕೆ ಯಾವ್ದ್ರದ್ದು? ತುಪ್ಪದ್ದು. ನೀವು ಯೋಚನೆ ಮಾಡಿ, ಚಿಕಿತ್ಸೆಗೆ ಬೇಕಾದಂತಹ ತುಪ್ಪದ ಬಳಕೆ ಏನಿದೆ, ಈ ತುಪ್ಪವೇ ಅಂಗಡಿಯಿಂದ ತಂದಂಥದ್ದು, ಯಾವುದೋ ಡೈರಿ ಫಾರ್ಮ್ ಇಂದ ತಂದಂಥದ್ದು, ಅಥವಾ ತುಂಬಾ ಒತ್ತಡದಲ್ಲಿ ತುಂಬಾ ಸಂಕಷ್ಟದಲ್ಲಿ ಇದ್ದಂತಹ ಗೋವುಗಳಿಂದ ಪಡೆದ ಹಾಲು, ಅಥವಾ ಇವನ್ ಆ ಹಾಲ್ ನಂತರ ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿಯಾಗಿ ಅದು ಪರಿವರ್ತನೆ ಆಗದೆ ಸೀದಾ ಮಿಲ್ಕ್ ಫ್ಯಾಟ್ ಇಂದ ತೆಗೆದಂಥದ್ದಾದ್ರೆ ಅವುಗಳಲ್ಲಿ ಕೂಡ ಅದೇ ಒಂದು ಗುಣಧರ್ಮ ಬಂದಿರತ್ತಲ್ವಾ. ಅದೇ ಗುಣಧರ್ಮ ಆ ಹಾಲಿನ ಎಲ್ಲ ಉತ್ಪನ್ನಗಳಿಗೆ ವರ್ಗಾವಣೆ ಆಗಿರುತ್ತೆ. ಅಂತಹ ತುಪ್ಪ ನಿಮ್ಮ ದೇಹದ ಔಷಧಿಯಾಗಿ ಹೇಗೆ ಬಳಕೆ ಆಗ್ಲಿಕ್ಕೆ ಸಾಧ್ಯ? ಅಥವಾ ಅಂತಹ ತುಪ್ಪದೊಂದಿಗೆ ಔಷಧಿ ದ್ರವ್ಯಗಳನ್ನ ಸೇರಿಸಿ ಮಾಡಿದಂತಹ ಔಷಧಿ, ಅದರಲ್ಲೂ ಅವರು ಮಾಡಿರೋದಿಲ್ಲ, ಎಲ್ಲಿಂದಲೋ ಪಡೆದಿರುವಂಥದ್ದು, ಯಾವುದೋ ಒಂದಿಷ್ಟು ಫಾರ್ಮಸಿ ಡಿಪೆಂಡೆನ್ಸಿ ಇರುವಂಥದ್ದು. ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾಕಂತಂದ್ರೆ ಎಲ್ಲರಿಗೆ ಈ ಒಂದು ಸೌಭಾಗ್ಯ ಇರೋದಿಲ್ಲ. ಎಲ್ಲರಿಗೆ ಕೂಡ ತಾವಾಗಿ ಖುದ್ದು ಮಾಡ್ಕೊಳ್ಳುವಂತಹ ಒಂದು ಸೌಭಾಗ್ಯ ಇರೋದಿಲ್ಲ. ಅನಿವಾರ್ಯವಾದಾಗ ಅದು ಓಕೆ, ಬೇರೆ ಇದೇ ಇಲ್ಲದೆ ಬೇರೆ ಯಾವುದೇ ಏನ್ ಹೇಳೋದು ದಾರಿ ಇಲ್ಲದೆ ಅದಾದಾಗ ಓಕೆ. ಆದ್ರೆ ಅನಿವಾರ್ಯವಲ್ಲ, ಇಲ್ಲಿ ಬರಬಹುದು, ಇಲ್ಲಿ ತಗೊಳ್ಬಹುದು ಅನ್ನುವಂಥ ಒಂದು ಅವಕಾಶ ಇದ್ರೆ ದಯವಿಟ್ಟು ಇಲ್ಲಿಯೇ ನೀವು ಆ ಒಂದು ಔಷಧಿಗಳನ್ನ ಪಡೆದುಕೊಂಡು ಚಿಕಿತ್ಸೆ ಮಾಡ್ಕೊಳ್ಳೋದು ತುಂಬಾ 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 ಉತ್ತಮ ಅಲ್ದಾ? ತುಂಬಾನೇ ಉತ್ತಮ. ಏನಂತೀರಾ ನೀವು? ಹೌದಾ ಅಲ್ವಾ? ಎಷ್ಟರ ಮಟ್ಟಿಗೆ ಇವುಗಳು ಸ್ಪಂದಿಸ್ತವೆ ಅಂತಂದ್ರೆ ನೀವು ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಆ ರೀತಿಯಾಗಿ ಗೋಮಾತೆಯರ ಪ್ರೀತಿ ಇರುತ್ತೆ ಅಲ್ದನ. ಚಂದ ಚಂದ ಸರಗಳನ್ನ ಹಾಕೊಂಡಿದ. ನಿಂಗ್ ಸರ ಇಲ್ಲಲ್ದ? ನಿಂಗ್ ಸರ ತಂದು ಕೊಡಲಕ್ಕೆ ಹೇಳುವನ? ನೋಡಿ, ನಮ್ಮ ಮಂಗಳಗೌರಿ ಕುತ್ತಿಗೆ ಖಾಲಿ ಇದೆ. ಯಾರಾದ್ರೂ ಒಂದು ಚಂದ ಸರ ತಂದು ಕೊಡಿ. ಎಷ್ಟು ದೊಡ್ಡ ಸರ ಬೇಕು? 1 ಮಾರು ಇರ್ಬೇಕು ಅಲ್ವಾ? 1 ಮಾರು ಇರ್ಬೇಕು. ನಮ್ಮ ಈ ದೇಸಿ ಹಸುಗಳಲ್ಲಿ ಏನಾಗ್ತಿದೆ ಅಂತಂದ್ರೆ, ಕುತ್ತಿಗೆಗೆ ಹಾಕುವ ಸರವನ್ನ ತರ್ತಿದೀವ, ಆದ್ರೆ ಇಲ್ಲಿ ಗಂಗೆ ದೊಗಲು ಇರೋದ್ರಿಂದ ತುಂಬಾ ಬೇಗ ಆ ಸರಗಳು ಇವುಗಳಿಗೆ ಸಣ್ಣ ಆಗ್ಬಿಡತ್ತೆ. ಹಾಗಾಗಿ ಆಮೇಲೆ ಇಲ್ಲಿ ನೋಡಿ, ಈ ತರ ಎಲ್ಲ ಹಗ್ಗ ಎಲ್ಲ ಕಟ್ಟಿ ಕಟ್ಟಿ ಆ ಹಗ್ಗ ಜೊತೆ ಸೇರಿಸಿ ಆ ಸರವನ್ನ ಹಾಕ್ಬೇಕು. ಅದು ಸಣ್ಣ ಆಗತ್ತೆ. ಅವಾಗ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಆ ಸರವನ್ನ ತೆಗೆದು ಮತ್ತೆ ಹೊಸ ಸರವನ್ನ ತರ್ಬೇಕಾಗತ್ತೆ. ಹೀಗೆ ಈಗೀಗ ಏನಾಗ್ಬಿಟ್ಟಿದೆ, ನಮ್ಮ ಈ ಪುಟ್ಟ ಕರುಗಳೆಲ್ಲ ದೊಡ್ಡದಾಗ್ತಿದಾವ, ನಮ್ಮ ದೊಡ್ಡ ಕರುಗಳಿಗೆ ಬೇಕಾಗುವಷ್ಟು ಉದ್ದದ ಸರವೇ ಸಿಗ್ತಾ ಇಲ್ಲ. ಹಾಗಾಗಿ ಝಲ್ 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 ಅಂತ ಗೆಜ್ಜೆ ಶಬ್ದ ಬರುವಂತದ್ದು, ಅಥವಾ ಈ ರೀತಿ ಶಬ್ದ ಬರ್ತಾ ಇರುವಂತಹ ಒಂದು ಚಂದ ಕಾಣುವಂತಹ ಕುತ್ತಿಗೆಗೆ ಹಾಕುವಂತಹ ಚೈನ್, ಯಾರಿಗಾದ್ರೂ ಲಿಂಕ್ ನೀವೇ ಪರ್ಚೇಸ್ ಮಾಡಿ ಕೊಡ್ಬೇಕಂತಿಲ್ಲ, ನಾವು ಪೇ ಮಾಡಿ ತಗೊಳ್ತೇವೆ, ತೊಂದ್ರೆ ಇಲ್ಲ. ಬಟ್ ನಿಮ್ಮ ಹತ್ರ ಏನಾದ್ರೂ ಅದರ ಲಿಂಕ್ ಇದ್ರೆ ಅಥವಾ ನಿಮಗೆ ಗೊತ್ತಿದ್ರೆ ಎಲ್ಲಿ ಸಿಗತ್ತೆ ಅಂತ ದಯವಿಟ್ಟು ನಮಗೆ ಅದರ ಮಾಹಿತಿಯನ್ನ ಕೊಡಿ. ನಮ್ಮ ಎಲ್ಲ ಗೋಮಾತೆಯರಿಗೆ ತುಂಬಾ ಚಂದ ಕಾಣೋ ರೀತಿಯಲ್ಲಿ ಅದನ್ನ ಹಾಕ್ಬೇಕು ಅಂತ ನಮ್ಮ ಬಯಕೆ. ಹೀಗೆ ಇನ್ನೇನ್ ಮಳೆ ಸ್ಟಾರ್ಟ್ ಆಯ್ತು, ಹಾಗಾಗಿ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ಬೇಕು. ಇಲ್ಲಿಯ ತನಕ ವಿಡಿಯೋ ನೋಡಿದ ನಿಮ್ಗೆಲ್ಲ ತುಂಬಾ ಧನ್ಯವಾದ. ಈ ಗೋಮಾತೆಯರಿಗಾಗಿ ಹೊಸದಾದ ಗೋಶಾಲೆಯನ್ನ ಕಟ್ತಾ ಇದ್ದೇವೆ, ಅದಕ್ಕೆಲ್ಲ ನಿಮ್ಮ ಸಹಕಾರ ಸದಾ ಕಾಲ ಇರ್ಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.